ಆಗೋಲ್ಲ ತಾಯಿ. ಯಾಕೆ? ಪ್ರತಿ ವರ್ಷ ಇದೇ ದಿವಸ ನೀವು ಊಟ ಹಾಕ್ತೀರಾ, ನಾವು ತಿಂತೀವಿ. ಯಾಕೆ ಅಂತ ಕಾರಣ ಕೇಳಿದ್ರೆ ಹೇಳಲ್ಲ ಅಂತೀರಾ. ಇವತ್ತೇನು ವಿಶೇಷ ಅಂತ ಹೇಳಿದ್ರೆ ಊಟ ಮಾಡ್ತೀವಿ. ಇವತ್ತು ನಿಮ್ ಊಟದ ಹಬ್ಬನ, ಇಲ್ಲ ಯಜಮಾನ್ ಊಟದ ಹಬ್ಬನ, ಇಲ್ಲ ನೀವು ಮದುವೆ ಆದ ದಿನ ಹೇಳಿ ತಾಯಿ. ನಿಜವಾಗ್ಲೂ ಇವತ್ತೇನ್ ವಿಶೇಷ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ನಾನ್ ಹೇಳ್ತೀನಿ. 5 ವರ್ಷಗಳ ಹಿಂದೆ ನಾನು ಈ ಹಳ್ಳಿಗೆ ಬಂದಾಗ ಬರೀ 5 ಎಕರೆಗಷ್ಟೇ ಒಡೆಯನಾಗಿದ್ದೆ. ಇವತ್ತು 500 ಎಕರೆ ಒಡೆಯನಾಗಿದ್ದೀನಿ. ಇದಕ್ಕೆಲ್ಲ ಯಾರ ಕಾರಣ? ಯಜಮಾನ್ರೆ, ಲಾಭ ಬಂದ್ರೆ ಸಾಕು ಇನ್ನೊಂದ್ ಕಡೆ ಆಸ್ತಿ ಮಾಡೋಣ ಅಂತ ಯೋಚನೆ ಮಾಡೋ ಯಜಮಾನ್ರುಗಳಿರೋ ಈ ಕಾಲದಲ್ಲಿ ದುಡಿಯೋರ್ಗೆ ಅಂತ ಒಂದು ಔತಣ ಏರ್ಪಾಟ್ ಮಾಡಿ ಗಳಿಸಿದ್ದೆಲ್ಲ ನಮಗೆ ಖರ್ಚು ಮಾಡಿ ಕೃತಜ್ಞತೆ ಹೇಳೋದಕ್ಕೆ ಅಂತ ಒಂದ್ ದಿವಸ ಏರ್ಪಾಟ್ ಮಾಡಿದಿರಲ್ಲ. ನಿಮ್ಮಂತವ್ರು ನೋಡ್ತಾ ಇರೋದು ಇದೇ ಮೊದಲನೇ ಸಲ ಯಜಮಾನ್ರೆ. ನೀವು ಚೆನ್ನಾಗಿರ್ಬೇಕು. ನೀವು ಅಮ್ಮವರು 100 ಕಾಲ ಚೆನ್ನಾಗಿ ಬಾಳಿ ಬದುಕ್ಬೇಕು. ಯಜಮಾನ್ರೆ, ನಿಮಗೆ ಗೌತಮಿ ಅವರಿಂದ ಫೋನ್ ಬಂದಿದೆ. ಏನ್ ತಾಯಿ ಇದು? ಯಾರೋ ಒಬ್ಬ ಹೆಣ್ಣಿನ ಹೆಸರು ಹೇಳಿದ್ ಕೂಡ್ಲೇನೆ ಯಜಮಾನ್ರಿಂಗೆ ಅವಸರವಾಗಿ ಹೊರಟ್ಬಿಟ್ರು. ಯಾರ್ ತಾಯಿ ಗೌತಮಿ? ಅವ್ರ ಪ್ರಾಣ, ಅವ್ರ ಉಸಿರು, ಅವರ ಆತ್ಮ ಎಲ್ಲ ಈ ಗೌತಮಿನೇ. ನಾನಮ್ಮ ನಿಮ್ಮಣ್ಣ. ಹೇಗಿದೀಯಮ್ಮ? ಚೆನ್ನಾಗಿದ್ದೀನಣ್ಣ. ಏನ್ ವಿಷಯಮ್ಮ? ಇನ್ನೊಂದ್ 6 ತಿಂಗಳಲ್ಲಿ ನಾನು ಓದ್ ಮುಗಿಯತ್ತೆ. ನಾ ಹಳ್ಳಿಗೆ ಬಂದ್ಬಿಡ್ತೀನಣ್ಣ. 15 ವರ್ಷದಿಂದ ನಾನು ಇದಕ್ಕೆ ತಾನೇಮ್ಮ ಕಾಯ್ತಾ ಇದ್ದೆ. ಆ ದೇವರ ದಯೆಯಿಂದ ನನ್ನ ಕನಸೆಲ್ಲ ನನಸಾಗ್ತಾ ಇದೆ. ಈ ಕ್ಷಣದಿಂದ ನಮ್ಗೆಲ್ಲ ಯಶಸ್ಸೇ. ಎಕ್ಸಾಮ್ ಮುಗ್ದಿದ ತಕ್ಷಣ ಬಂದ್ಬಿಡ್ತೀನಣ್ಣ. ನಿನ್ನೆ ತಾನೇ ಸ್ಕೂಲಿಗೆ ಸೇರಿಸ್ತಾ ಇದೆ. ಇಷ್ಟು ಬೇಗ? ಅಷ್ಟು ವರ್ಷ ಕಳೆದೋಯ್ತಾ? ಏನಮ್ಮ ನೀವು ಇಷ್ಟೊಂದು ಕೆಮ್ತಾ ಇದ್ರು ಕೆಲಸ ಮಾಡ್ತಾ ಇದ್ರಲ್ಲ, ಮನೆಗೆ ಹೋಗಿ ವಿಶ್ರಾಂತಿ ತಗೋಬಾರ್ದಾ? ಪುಟ್ಟಿ, ಅಮ್ಮನಿಗೆ ಹೇಳಮ್ಮ ನೀನು. ನಾನ್ ವಿಶ್ರಾಂತಿ ತಗೊಂಡ್ರೆ ನನ್ ಮಗನ್ ಯಾರು ಓದಿಸ್ತಾರೆ? ನನ್ ಗಂಡ ಒಬ್ಬ ಸ್ಕೂಲ್ ಮೇಷ್ಟ್ರು. ಅಂತ ಮೇಷ್ಟ್ರು ಮಗನ್ ಓದಿಸ್ತಿದ್ರೆ ಅವ್ರ ಆತ್ಮಕ್ ಶಾಂತಿ ಸಿಗಲ್ಲ. ಸ್ವಲ್ಪ ನನ್ ಮಗನ್ ನೋಡ್ಕೊಳ್ಳಿ. ಮಳೆ ಬರೋ ಹಾಗಿದೆ. ಸ್ಕೂಲ್ಗೆ ಹೋಗಿ ನನ್ ಮಗನ್ ಕರ್ಕೊಂಡ್ ಬರ್ತೀನಿ. ಬಾ ಪುಟ್ಟಿ, ಬಾ. ನೀನ್ಯಾಕಮ್ಮ ಬರಕ್ ಹೋದೆ? ಮಳೆ ಬರೋ ಹಾಗಿತ್ತಲ್ಲಪ್ಪ, ಅದಕ್ಕೆ ಬಂದೆ. ಮಳೆ ಬಂದ್ರೆ ಒಂದ್ ಕಡೆ ನಿಂತಿದ್ದು, ಆಮೇಲೆ ನಾನೇ ಬರ್ತಾ ಇದ್ನಲ್ಲಮ್ಮ. ಬಾ ಹೋಗೋಣ ಬಾ. ಅಯ್ಯೋ, ಮಳೆ ಬಂದೇ ಬಿಡ್ತಲ್ಲ. ಅಮ್ಮ, ಈಗ ನೀನ್ ನೆನೀತಾ ಇದೆಯಲ್ಲಮ್ಮ. ಪರವಾಗಿಲ್ಲಪ್ಪ, ನಾನಿಂದ್ರು ನೀನ್ ನೆನಿಬಾರ್ದು. ನಾವಿಬ್ರು ನೆನೆದಾರಾಗಿ ಮಾಡ್ತೀನಿ. ನಾನು ಎತ್ಕೊಮ್ಮ. ಈಗ ನಾವಿಬ್ರು ನೆನೆಯೋದಿಲ್ಲ ಅಲ್ವಾ ಅಮ್ಮ? ನೀನ್ ಎಷ್ಟೊಂದು ಬುದ್ಧಿವಂತ ಅಲ್ಲಪ್ಪ. ನೀನ್ ಹೇಗಾದ್ರೂ ಮಾಡಿ ಡಾಕ್ಟರ್ ಓದಿ ಈ ಹಳ್ಳಿ ಜನಕ್ಕೆ ಉಪಕಾರ ಮಾಡ್ಬೇಕು. ಈ ಹಳ್ಳಿಲಿ ಒಬ್ಬ ಒಳ್ಳೆ ಡಾಕ್ಟರ್ ಇಲ್ದೇನೆ ನಿಮ್ಮಪ್ಪ ಸತ್ತೋದ್ರಪ್ಪ. ಅಪ್ಪ ಹೇಗಮ್ಮ ಸತ್ತೋದ್ರು? ಅವ್ರ ಕಿಡ್ನಿ ಕೆಟ್ಟೋಗಿದ್ರಪ್ಪ. ನನ್ ಪ್ರಾಣ ಕೇಳಿದ್ರು ಕೊಟ್ಟು ನಿಮ್ಮಪ್ಪನ ಬದುಕಿಸ್ಕೊತಿದ್ದೆ. ಆದ್ರೆ ಹಣ ಕೇಳಿದ್ರೆ ನಾನು ಎಲ್ಲಿ ತರ್ತಾರ? ನಮ್ಮ ಅಮ್ಮಂಗೇನೋ ಆಗಿದೆ, ಮನೇಲಿ ಬಿದ್ಬಿಟ್ರು. ಸ್ವಲ್ಪ ಛತ್ರಿ ಕೊಡಿ ಸರ್. ಏನಾಯ್ತಮ್ಮ ನಿಂಗೆ? ಅಮ್ಮ ಅಮ್ಮ ಮಗು ಬಾಯ್ಲಿ, ಅಲ್ಲಿ ಡಾಕ್ಟರ್ ಶಾಪ್ ಇದೆ. ಡಾಕ್ಟರ್ ಕರ್ಕೊಂಬಂದು ತೋರಿಸು. ಡಾಕ್ಟ್ರೆ, ನಮ್ ತಾಯಿ ತಲೆ ಹತ್ರ ಇದ್ದಿದ್ ಕೊಡೆ ಹಾರೋಯ್ತು. ಇನ್ನು ಆ ಕೊಡೆ ನಿಮ್ಮ ಅಮ್ಮನಿಗೆ ಅಗತ್ಯ ಇಲ್ಲ ಬಂದು. ನಾನ್ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಅಮ್ಮ ಆಸೆ ಪಟ್ಟಿದ್ರು. ನಾನು ಓದಿದ್ರೆ ನಿನ್ನ ಯಾರು ಓದಿಸ್ತಾರೆ? ಅದಕ್ಕೆ ನಾನ್ ಕೆಲ್ಸ ಮಾಡಿ ನಿನ್ನ ಓದಿಸ್ಬೇಕು. ನಾನ್ ನಿನ್ನ ಪಟ್ನಕ್ ಕರ್ಕೊಂಡೋಗಿ ದೊಡ್ಡ ಶಾಲೆಯಲ್ಲಿ ಓದಿಸ್ತೀನಿ. ಏನಂತ್ಯಾ? ಖಂಡಿತವಾಗ್ಲೂ ನಾನ್ ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗ್ತೀನಿ ಅಣ್ಣ. ಅಣ್ಣ, ನಾನು ಈ ಸ್ಕೂಲ್ಗೆ ಸೇರಿಸ್ತೀನಿ ಅಣ್ಣ. ಯಾಕೆ? ಇಲ್ಲೆಲ್ಲಾ ಮಕ್ಳು ಒಂದೇ ತರ ಬಟ್ಟೆ ಹಾಕೊಂಡಿದ್ದಾರೆ. ನಾನು ಆ ತರನೇ ಬಟ್ಟೆ ಹಾಕೊಂಡು ಓದ್ಬೋದಲ್ಲ, ಅದಕ್ಕೆ. ಆಯ್ತಮ್ಮ,
ಖಂಡಿತವಾಗ್ಲೂ ನಿನ್ನ ಈ ಸ್ಕೂಲ್ಗೆ ಸೇರಿಸ್ತೀನಿ. ನನ್ ತಂಗಿನ ಈ ಸ್ಕೂಲಿಗೆ ಸೇರಿಸ್ಬೇಕು. ಅದಕ್ಕೇನ್ ಮಾಡ್ಬೇಕು? ಇದು ಕಾರಲ್ಲಿ ಬರೋರು ಓದಂತ ಸ್ಕೂಲು, ನಡ್ಕೊಂಬರೋರು ಓದೋ ಸ್ಕೂಲ್ ಅಲ್ಲ. ಯಾಕೆ ಈ ಸ್ಕೂಲ್ನಲ್ಲಿ ಕಾರ್ ಇದ್ರೆ ಮಾತ್ರ ಓದಕ್ಕಾಗೋದಾ? ಹಾಗಂತಲ್ಲ, ಅಷ್ಟು ಮಟ್ಟಿಗೆ ಅನುಕೂಲ ಇರಬೇಕು. ನಮ್ಮಂತ ಬಡವರು ಇಂಥ ಸ್ಕೂಲಲ್ಲಿ ಓದಕ್ಕಾಗಲ್ಲ.